ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನು ಲೋಕಸಭೆಗೆ ಸದಸ್ಯರನ್ನಾಗಿ ಮಾಡುವ ಅವಕಾಶ ಕಲ್ಪಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 2 ಅಂತಕ್ಕಂಥದ್ದು. ಈ ಕೆಳಗಿನ ಒಂದು ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸುವರು. ಯಾವ ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸುವರು ಅಂದ್ರೆ ಕ್ಲೋರಿನ್. ರಾಷ್ಟ್ರಪತಿಯು ರಾಜೀನಾಮೆಯನ್ನು ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗಿರುತ್ತದೆ. ರಾಷ್ಟ್ರಪತಿಯವರು ಏನದಂದ್ರೆ ರಾಜೀನಾಮೆಯನ್ನು ನೀಡಬೇಕಾದ್ರೆ ಯಾವ ಒಂದು ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಬರೀಬೇಕಾಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇವರು ಉಪರಾಷ್ಟ್ರಪತಿಯವರಿಗೆ ಏನದಂದ್ರೆ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗಿರುತ್ತದೆ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ. ಇದಕ್ಕೆ ಸರಿಯಾದ ಉತ್ತರ 24ನೇ ವಿಧಿ. ಗೆರಟೊಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ. ಗೆರಟೊಲಜಿ ಅಂತಕ್ಕಂಥದ್ದು ಯಾವ ಒಂದು ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂದರೆ ಇದು ವಯಸ್ಸಾಗುವಿಕೆಗೆ. ಸಾಗರದ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನಿಲವನ್ನು ಬಳಸೋರು. ಇದಕ್ಕೆ ಸರಿಯಾದ ಕಾರಣ ಯಾವುದು ಅಂದ್ರೆ ಇದು ರಕ್ತದಲ್ಲಿ ಏನಂದ್ರೆ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣವಾಗುತ್ತದೆ. ಹಾಗಾಗಿ ಈ ಒಂದು ಹೀಲಿಯಂ ಅನಿಲವನ್ನು ಬಳಸೋರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಈ ಕೆಳಗಿನ ವ್ಯಕ್ತಿಯು 1857ರ ದಂಗೆಗೆ ಸಂಬಂಧಿಸಿಲ್ಲ. ಯಾರು ಅಂದ್ರೆ ಭಗತ್ ಸಿಂಗ್ ಅವರು. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಕೇಳಿದ್ದಾರೆ. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ W. ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆ ನಿಯಂತ್ರಿಸುವ ಹಾರ್ಮೋನು ಯಾವುದು ಅಂದ್ರೆ ವ್ಯಾಸೋಪ್ರೆಸ್ಸಿನ್. ವಿಶ್ವ ಮಾನವನ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸೋರು. ಯಾವ ದಿನ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಸರಿಯಾದ ಉತ್ತರ ಡಿಸೆಂಬರ್ 10. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡುಬರುವ ಸ್ಥಳ ಎಲ್ಲಿ ಅಂದರೆ ದೆಹಲಿಯಲ್ಲಿ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅಕ್ಷರಸ್ಥ ಪುರುಷರು ಮತ್ತು ಸ್ತ್ರೀಯರ ಅನುಪಾತ ಕೇಳಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದು. ತೆರೆದ ಮನ ಪುಸ್ತಕ ಬರೆದವರು ಯಾರು ಅಂದ್ರೆ ನರಸಿಂಹಯ್ಯವರು. ಅಗ್ನಿವೀಣ ಪುಸ್ತಕ ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಖಾಜಿ ನಸ್ರುಲ್ ಇಸ್ಲಾಂ ಅವರು. ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂದ್ರೆ 2013.